ಹಾಯ್ ಎಲ್ರಿಗೂ, ನಾನು ಅನುಷಾ ಗೌಡ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನ ಕೂಡ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಅನ್ನುವಂತಹ ಕ್ರೇಜ್ ಸಿಕ್ಕಾಪಟ್ಟೆ ಹೆಚ್ಚೇ ಇದೆ. ಇನ್ನು ಇತ್ತೀಚೆಗೆ ದರ್ಶನ್ ಅವರ ಸಿನಿಮಾಗಳಾದ ನವಗ್ರಹ, ಪೊರ್ಕಿ, ರಾಬರ್ಟ್, ಕರಿಯ ಸಿನಿಮಾಗಳು ರಿಲೀಸ್ ಆಗಿ ಒಳ್ಳೆ ಸದ್ದನ್ನೇ ಮಾಡಿದೆ. ಇದೇ ಲಿಸ್ಟಿಗೆ ಈಗ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ಕೂಡ ಸೇರ್ಪಡೆಯಾಗ್ತಾ ಇದೆ. ಸ್ಯಾಂಡಲ್ವುಡ್ನ ದಾಸ ದರ್ಶನ್ ಅಭಿನಯದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ 12 ವರ್ಷದ ಬಳಿಕ ಈಗ ಹೊಸ ಸ್ಪರ್ಶದೊಂದಿಗೆ ಮರು ಬಿಡುಗಡೆ ಆಗ್ತಾ ಇದೆ. ಇದೇ ನವೆಂಬರ್ 22ರಂದು ರಾಜ್ಯದಾದ್ಯಂತ ಈ ಚಿತ್ರ ರಿಲೀಸ್ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿಯೇ ಬರ್ತಾ ಇರುವಂತಹ ಈ ಚಿತ್ರ 12 ವರ್ಷದ ಹಿಂದೆ ಒಳ್ಳೆಯ ಹೆಸರನ್ನ ಮಾಡಿತ್ತು. ಬಾಕ್ಸ್ ಆಫೀಸ್ನಲ್ಲಿ ಫುಲ್ ಸೌಂಡ್ ಮಾಡಿತ್ತು. ಕಿಚ್ಚ ಸುದೀಪ್ ಅವರು ಇದಕ್ಕೆ ನಿರೂಪಣೆಯನ್ನ ಮಾಡಿದ್ರು. ದಾಸ ದರ್ಶನ್ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಆಗಿ ಕಾಣಿಸಿಕೊಂಡಿದ್ರು. ಈ ಚಿತ್ರದಲ್ಲಿ ಜಯಪ್ರದಾ ಅವರು ಕಿತ್ತೂರು ರಾಣಿ ಚೆನ್ನಮ್ಮರಾಗಿ ಅಭಿನಯವನ್ನ ಮಾಡಿದ್ರು. ಈ ಚಿತ್ರ ಮತ್ತೆ ಬರ್ತಾ ಇರೋದು ದರ್ಶನ್ ಫ್ಯಾನ್ಸ್ಗಳಿಗೆ ಫುಲ್ ಖುಷಿಯನ್ನ ಹೆಚ್ಚು ಮಾಡಿದೆ. ಈ ಚಿತ್ರದಲ್ಲಿ ದಾಸ ದರ್ಶನ್ಗೆ ಜೋಡಿಯಾಗಿದ್ದು ನಟಿ ನಿಖಿತಾ. ಮಲ್ಲವ್ವ ಅನ್ನೋ ಪಾತ್ರವನ್ನ ಇಲ್ಲಿ ನಿಖಿತಾ ಮಾಡಿದ್ರು. ಡೈರೆಕ್ಟರ್ ನಾಗಣ್ಣ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ರು. ಬಹುಕೋಟಿ ವೆಚ್ಚದ ಈ ಚಿತ್ರಕ್ಕೆ ಆನಂದ್ ಆಪ್ಗೋಲ್ ದುಡ್ಡನ್ನ ಹಾಕಿದ್ರು. ಭಾರಿ ವೆಚ್ಚದ ಈ ಚಿತ್ರವನ್ನ ಜನ ಚೆನ್ನಾಗಿಯೇ ರಿಸೀವ್ ಮಾಡಿದ್ರು. ಹೀಗಾಗಿಯೇ ಬಾಕ್ಸ್ ಆಫೀಸ್ನಲ್ಲಿ ಈ ಚಿತ್ರ ಒಳ್ಳೆಯ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರಕ್ಕೆ ಸುದೀಪ್ ನಿರೂಪಣೆ ಕೂಡ ಇತ್ತು. ರಾಯಣ್ಣನ ಇಡೀ ಜೀವನಕ್ಕೆ ಸುದೀಪ್ ಧ್ವನಿ ಒಂದು ಹೊಸ ಗತ್ತನ್ನೇ ತಂದುಕೊಟ್ಟಿತ್ತು. ಈ ಚಿತ್ರಕ್ಕೆ ವಿ ಹರಿಕೃಷ್ಣ ಮತ್ತೆ ಯಶೋವರ್ಧನ್ ಸಂಗೀತವನ್ನ ಕೊಟ್ಟಿದ್ರು. ರಮೇಶ್ ಬಾಬು ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿದ್ರು. 2012ರ ನವೆಂಬರ್ 1ರಂದು ಈ ಚಿತ್ರ ರಿಲೀಸ್ ಆಗಿತ್ತು. ಇದೀಗ ಈ ಚಿತ್ರ ಬಂದು 12 ವರ್ಷ ಆಗಿದೆ. ಇದಕ್ಕಾಗಿ ಇದೇ ತಿಂಗಳ 22ರಂದು ರಿಲೀಸ್ ಆಗ್ತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರ ದೊಡ್ಡ ಮಟ್ಟದಲ್ಲಿಯೇ ರಿಲೀಸ್ ಆಗ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ 50% ರಿಯಾಯಿತಿ ದರದಲ್ಲಿ ಟಿಕೆಟ್ ಕೂಡ ಕೊಡಲಾಗ್ತಾ ಇದೆ. ಆದರೆ ಈ ರಿಯಾಯಿತಿ ಕೇವಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾತ್ರ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ದರ್ಶನ್ ನಟನೆಯ ಸಾಲು ಸಾಲು ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಈ ಲಿಸ್ಟ್ಗೆ ಮತ್ಯಾವೆಲ್ಲ ಸಿನಿಮಾಗಳು ಸೇರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.